ಮಂಡ್ಯದಲ್ಲಿ ಕಾಂಗ್ರೆಸ್ನಿಂದ ಮೆಗಾ ಆಪರೇಷನ್ ಆಗ್ತಾ ಇದೆ. ಜೆಡಿಎಸ್ನ ಮೂವರು ಮಾಜಿ ಶಾಸಕರಿಗೆ ಕೈ ನಾಯಕರು ಗಾಳ ಹಾಕಿದ್ದಾರೆ. ಇವತ್ತು ಮೂವರು ಮಾಜಿ ಶಾಸಕರು ಕಾಂಗ್ರೆಸ್ ಸೇರ್ಪಡೆಯಾಗ್ತಿದ್ದಾರೆ. ಮರಿತಿಬ್ಬೇಗೌಡ, ಎಂ ಶ್ರೀನಿವಾಸ್, ಅಪ್ಪಾಜಿ ಗೌಡ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾಗಿ ಆಪರೇಷನ್ಗಳಾಗೋದು ಸಹಜ. ಜೆಡಿಎಸ್ ಮಂಡ್ಯದ ಭದ್ರಕೋಟೆ ಅಂತ ಹೇಳಲಾಗುತ್ತೆ. ಆದರೆ ಈಗ ಜೆಡಿಎಸ್ನ ಮೂವರು ಮಾಜಿ ಶಾಸಕರಿಗೆ ಕೈಗಾಳ ಹಾಕಿದೆ. ಇವತ್ತು ಆ ಮೂರು ಜನ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾಗ್ತಾರಂತೆ. ಮರಿತಿಬ್ಬೇಗೌಡ, ಎಂ ಶ್ರೀನಿವಾಸ್, ಅಪ್ಪಾಜಿ ಗೌಡ ಮಾಜಿ ಶಾಸಕರುಗಳು ಜೆಡಿಎಸ್ ತೊರೆದು ಕೈಪಡೆ ಸೇರ್ಪಡೆಯಾಗ್ತಾರೆ. ಇವತ್ತು ಸಿಎಂ, ಡಿಸಿಎಂ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಅನ್ನ ಸೇರ್ಪಡೆಯಾಗ್ತಿದ್ದಾರೆ ಈ ಮೂರು ಜನ ಮಾಜಿ ಶಾಸಕರುಗಳು. ಒಂದು ಕಡೆ ಡಿ.ವಿ. ಸದಾನಂದಗೌಡರು ಕೂಡ ಕೈಪಡೆಯನ್ನ ಸೇರ್ಪಡೆ ಆಗಬಹುದೇನೋ ಅನ್ನೋ ನಿರೀಕ್ಷೆ ಇತ್ತು. ಯಾವಾಗ ಅವರು ಅಸಮಾಧಾನಗೊಂಡು ಕಾಂಗ್ರೆಸ್ ನಾಯಕರು ನನ್ನನ್ನು ಸಂಪರ್ಕಿಸೋದು ನಿಜ, ನಾನು ಸುದ್ದಿಗೋಷ್ಠಿ ನಡೆಸ್ತಿ ಹೇಳ್ತೀನಿ ನನ್ನ ಮುಂದಿನ ನಡೆ ಏನು ಅನ್ನೋದನ್ನ ಅಂತ ಹೇಳಿದ್ರು. ಹಾಗೆ ಬೆಂಬಲಿಗರನ್ನ ಕರೆಸಿ, ಒಕ್ಕಲಿಗ ಮುಖಂಡರನ್ನ ಅಥವಾ ನಾಯಕರನ್ನ ಕರೆಸಿ ಒಂದು ಅಭಿಪ್ರಾಯವನ್ನ ಪಡೆದುಕೊಂಡು ಅದಾದ ನಂತರ ನಾನು ನನ್ನ ಮುಂದಿನ ನಡೆ ಬಗ್ಗೆ ತಿಳಿಸ್ತೀನಿ ಅಂತ ಸದಾನಂದಗೌಡರು ಒಂದು ಅಚ್ಚರಿಯಾದಂತಹ ಹೇಳಿಕೆ ಕೊಟ್ಟಿದ್ರು. 2-3 ದಿನಗಳ ಕಾಲ ಅವರ ಸುದ್ದಿಗೋಷ್ಠಿ ಕೂಡ ಪೋಸ್ಟ್ಪೋನ್ ಆಗ್ತಾ ಹೋಯಿತು. ಆಗ್ಲೂ ಎಲ್ಲೋ ಒಂದು ಕಡೆ ಅವರು ಕೈಪಡೆಯನ್ನ ಸೇರ್ಪಡೆ ಆಗ್ತಾರೇನೋ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಅವರು ಇಲ್ಲ, ಇರುವಂತಹ ಒಂದು ವ್ಯವಸ್ಥೆಯನ್ನ ಸರಿಪಡಿಸೋ ಕೆಲಸಕ್ಕಾಗಿ ನಾನು ಬಿಜೆಪಿಯಲ್ಲೇ ಉಳಿತೀನಿ, ಯಾವುದೇ ಪಕ್ಷಕ್ಕೆ ಹೋಗಲ್ಲ ಅನ್ನೋ ನಿರ್ಧಾರ ಘೋಷಿಸಿದ್ರು. ಆದರೆ ಇಷ್ಟಕ್ಕೆ ಸುಮ್ಮನಾದ್ರ ಕೈ ನಾಯಕರು. ಇನ್ನು ಆಪರೇಷನ್ಗಳು ನಡೀತಾ ಇಲ್ವಾ ಅಂತ ನೀವು ಕೇಳೋದಾದ್ರೆ ತೆರೆಮರೆಯಲ್ಲಿ ಈ ರೀತಿಯಾಗಿ ಒಂದಷ್ಟು ಬೆಳವಣಿಗೆಗಳಂತೂ ಆಗ್ತಾ ಇದೆ. ಮಂಡ್ಯದ ವಿಚಾರಕ್ಕೆ ಬರೋದಾದ್ರೆ ಮರಿತಿಬ್ಬೇಗೌಡ, ಎಂ ಶ್ರೀನಿವಾಸ್, ಅಪ್ಪಾಜಿ ಗೌಡ ಇವರು ಮೂವರು ಮಾಜಿ ಶಾಸಕರುಗಳು. ಸೊ ಇವರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಕೈಪಡೆ ಯಶಸ್ವಿಯಾದಂತ ಕಾಣಿಸ್ತಾ ಇದೆ. ಮಂಡ್ಯದಲ್ಲಿ ಕಾಂಗ್ರೆಸ್ನಿಂದ ಮೆಗಾ ಆಪರೇಷನ್ ಆಗ್ತಾ ಇದೆ. ಜೆಡಿಎಸ್ನ ಮೂವರು ಮಾಜಿ ಶಾಸಕರಿಗೆ ಕೈ ನಾಯಕರು ಗಾಳ ಹಾಕಿದ್ದಾರೆ. ಇವತ್ತು ಮೂವರು ಮಾಜಿ ಶಾಸಕರು ಕಾಂಗ್ರೆಸ್ ಸೇರ್ಪಡೆಯಾಗ್ತಿದ್ದಾರೆ. ಮರಿತಿಬ್ಬೇಗೌಡ, ಎಂ ಶ್ರೀನಿವಾಸ್, ಅಪ್ಪಾಜಿ ಗೌಡ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾಗಿ ಆಪರೇಷನ್ಗಳಾಗೋದು ಸಹಜ. ಜೆಡಿಎಸ್ ಮಂಡ್ಯದ ಭದ್ರಕೋಟೆ ಅಂತ ಹೇಳಲಾಗುತ್ತೆ. ಆದರೆ ಈಗ ಜೆಡಿಎಸ್ನ ಮೂವರು ಮಾಜಿ ಶಾಸಕರಿಗೆ ಕೈಗಾಳ ಹಾಕಿದೆ. ಇವತ್ತು ಆ ಮೂರು ಜನ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾಗ್ತಾರಂತೆ. ಮರಿತಿಬ್ಬೇಗೌಡ, ಎಂ ಶ್ರೀನಿವಾಸ್, ಅಪ್ಪಾಜಿ ಗೌಡ ಮಾಜಿ ಶಾಸಕರುಗಳು ಜೆಡಿಎಸ್ ತೊರೆದು ಕೈಪಡೆ ಸೇರ್ಪಡೆಯಾಗ್ತಾರೆ. ಇವತ್ತು ಸಿಎಂ, ಡಿಸಿಎಂ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಅನ್ನ ಸೇರ್ಪಡೆಯಾಗ್ತಿದ್ದಾರೆ ಈ ಮೂರು ಜನ ಮಾಜಿ ಶಾಸಕರುಗಳು. ಒಂದು ಕಡೆ ಡಿ.ವಿ. ಸದಾನಂದಗೌಡರು ಕೂಡ ಕೈಪಡೆಯನ್ನ ಸೇರ್ಪಡೆ ಆಗಬಹುದೇನೋ ಅನ್ನೋ ನಿರೀಕ್ಷೆ ಇತ್ತು. ಯಾವಾಗ ಅವರು ಅಸಮಾಧಾನಗೊಂಡು ಕಾಂಗ್ರೆಸ್ ನಾಯಕರು ನನ್ನನ್ನು ಸಂಪರ್ಕಿಸೋದು ನಿಜ, ನಾನು ಸುದ್ದಿಗೋಷ್ಠಿ ನಡೆಸ್ತಿ ಹೇಳ್ತೀನಿ ನನ್ನ ಮುಂದಿನ ನಡೆ ಏನು ಅನ್ನೋದನ್ನ ಅಂತ ಹೇಳಿದ್ರು. ಹಾಗೆ ಬೆಂಬಲಿಗರನ್ನ ಕರೆಸಿ, ಒಕ್ಕಲಿಗ ಮುಖಂಡರನ್ನ ಅಥವಾ ನಾಯಕರನ್ನ ಕರೆಸಿ ಒಂದು ಅಭಿಪ್ರಾಯವನ್ನ ಪಡೆದುಕೊಂಡು ಅದಾದ ನಂತರ ನಾನು ನನ್ನ ಮುಂದಿನ ನಡೆ ಬಗ್ಗೆ ತಿಳಿಸ್ತೀನಿ ಅಂತ ಸದಾನಂದಗೌಡರು ಒಂದು ಅಚ್ಚರಿಯಾದಂತಹ ಹೇಳಿಕೆ ಕೊಟ್ಟಿದ್ರು. 2-3 ದಿನಗಳ ಕಾಲ ಅವರ ಸುದ್ದಿಗೋಷ್ಠಿ ಕೂಡ ಪೋಸ್ಟ್ಪೋನ್ ಆಗ್ತಾ ಹೋಯಿತು. ಆಗ್ಲೂ ಎಲ್ಲೋ ಒಂದು ಕಡೆ ಅವರು ಕೈಪಡೆಯನ್ನ ಸೇರ್ಪಡೆ ಆಗ್ತಾರೇನೋ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಅವರು ಇಲ್ಲ, ಇರುವಂತಹ ಒಂದು ವ್ಯವಸ್ಥೆಯನ್ನ ಸರಿಪಡಿಸೋ ಕೆಲಸಕ್ಕಾಗಿ ನಾನು ಬಿಜೆಪಿಯಲ್ಲೇ ಉಳಿತೀನಿ, ಯಾವುದೇ ಪಕ್ಷಕ್ಕೆ ಹೋಗಲ್ಲ ಅನ್ನೋ ನಿರ್ಧಾರ ಘೋಷಿಸಿದ್ರು. ಆದರೆ ಇಷ್ಟಕ್ಕೆ ಸುಮ್ಮನಾದ್ರ ಕೈ ನಾಯಕರು. ಇನ್ನು ಆಪರೇಷನ್ಗಳು ನಡೀತಾ ಇಲ್ವಾ ಅಂತ ನೀವು ಕೇಳೋದಾದ್ರೆ ತೆರೆಮರೆಯಲ್ಲಿ ಈ ರೀತಿಯಾಗಿ ಒಂದಷ್ಟು ಬೆಳವಣಿಗೆಗಳಂತೂ ಆಗ್ತಾ ಇದೆ. ಮಂಡ್ಯದ ವಿಚಾರಕ್ಕೆ ಬರೋದಾದ್ರೆ ಮರಿತಿಬ್ಬೇಗೌಡ, ಎಂ ಶ್ರೀನಿವಾಸ್, ಅಪ್ಪಾಜಿ ಗೌಡ ಇವರು ಮೂವರು ಮಾಜಿ ಶಾಸಕರುಗಳು. ಸೊ ಇವರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಕೈಪಡೆ ಯಶಸ್ವಿಯಾದಂತ ಕಾಣಿಸ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.